ಥ್ಯಾಂಕ್ ಯು. ನೀವು ನಮ್ಮನ್ನ ಗುಂಡಗಳಿಂದ ಪಾರ್ ಮಾಡಿದ್ರಿ. ನಮ್ಗೆ ತಿಳಿದಿರ್ಲಿಲ್ಲ ಗುಂಡಗಳಿಗೂ ಜಾದು ಬರುತ್ತೆ ಅಂತ. ಇವರು ಇಲ್ಲಿ ಗುಂಡಗಳೆಲ್ಲ ಇಲ್ಲಿನ ರಕ್ಷಕರು. ಪರೀಕ್ಷೆ ತಗೊಳ್ತಿದ್ರು. ನೀವು ಈ ಹಳ್ಳಿಗೆ ಬರ್ಲಿಕ್ಕೆ ಲಾಯಕ್ ಇದ್ದೀರೋ ಇಲ್ವೋ ಅಂತ ಹೇಳಿ ಮೋಮೋ ಡಿಮ್ಸಮ್ ಇನ್ಸ್ಟಿಟ್ಯೂಟ್ ನ ಅಡ್ರೆಸ್ ಯಾಕೆ ಕೇಳ್ತಿದ್ರಿ? ನಾವು ಮೈಂಡ್ ಮ್ಯಾಜಿಕ್ ಕಲಿಬೇಕು. ಕಲಿಲಿಕ್ಕೆ ಆಗೋದಿಲ್ಲ. ಬಹಳ ವರ್ಷಗಳ ಹಳೆಯ ಮಾತು. ನಮ್ಮ ಇನ್ಸ್ಟಿಟ್ಯೂಟ್ ನ 3 ತುಂಬಾ ಧೈರ್ಯವಂತ ಶಿಷ್ಯರೇನಿದ್ದಾರೆ ಮೈಂಡ್ ಮ್ಯಾಜಿಕ್ ಅನ್ನ ತಮ್ಮ ಉಪಯೋಗಕ್ಕಾಗಿ ಕಲ್ತಿದ್ರು. ಅವರಿಗೆ ಗೊತ್ತಿತ್ತು ನಮ್ಮ ಗುರೂಜಿಗಳಾದ ಶ್ರೀ ಶ್ರೀ ಸ್ಲಿಮ್ ಡಿಂಗ್ಜಿ ಅವರು ತಮ್ಮ ಎಲ್ಲ ಶಕ್ತಿಯನ್ನ ಮಂತ್ರ ತಂತ್ರವನ್ನ ಒಂದು ಮೂರ್ತಿಯಲ್ಲಿ ತುಂಬಿದ್ರು. ಆ ಮೂರ್ತಿಯ ಕ್ಯಾಪ್, ಗ್ಲೌಸ್, ಹ್ಯಾಟ್ ಮತ್ತು ಯುನಾನಿ ಡ್ರೆಸ್ ನಲ್ಲಿ ಎಷ್ಟೊಂದು ಪವರ್ ಇದೆ ಅಂದ್ರೆ ಅಕಸ್ಮಾತ್ ಅವ್ರು ಒಮ್ಮೆಲೆ ಬಂದ್ರೆ ಯಾರನ್ ಬೇಕಾದ್ರೂ ಪ್ರಪಂಚದ ಶಕ್ತಿಶಾಲಿ ಮೈಂಡ್ ಮ್ಯಾಜಿಷಿಯನ್ ಮಾಡ್ತಾರೆ. ಆ ಶಕ್ತಿಯ ಯಾರು ತಪ್ಪು ಪ್ರಯೋಜನ ಪಡ್ಕೋಬಾರ್ದು ಅಂತ ಅದಕ್ಕಾಗಿನೇ ಗುರೂಜಿ ಅವರು ತಮ್ಮ ಜಾದುವಿನ ಶಕ್ತಿಯಿಂದ ಆ ಮೂರ್ತಿಯನ್ನು 3 ಭಾಗ ಮಾಡಿ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಇರಿಸಿದ್ದಾರೆ. ಅಕಸ್ಮಾತ್ ಆ 3 ಶಿಷ್ಯರು ಆ ತುಂಡುಗಳನ್ನ ಜೋಡಿಸಿದ್ರೆ ಅವರನ್ನ ಸೋಲ್ಸೋದು ಅಸಾಧ್ಯವಾಗುತ್ತೆ. ಅವರು ಇನ್ಸ್ಟಿಟ್ಯೂಟ್ ನ ವಶ ಮಾಡ್ಕೊಳ್ಳಿಕ್ಕೂ ಪ್ರಯತ್ನಿಸ್ತಿದ್ದಾರೆ. ಈಗ ಯಾರಾದ್ರೂ ಹೊರಗಡೆಯಿಂದ ಬಂದ್ರೆ ಅವರಿಗೆ ಮೈಂಡ್ ಮ್ಯಾಜಿಕ್ ಕಲಿಸ್ತಿಲ್ಲ. ನಾನು ತಪ್ಪು ತಿಳ್ಕೊಂಡೆ. ನೀವು ತಪ್ಪು ತಿಳ್ಕೊಬೇಡಿ. ನಾವು ಮೈಂಡ್ ಮ್ಯಾಜಿಕ್ ಕಲ್ತು ಕೆಟ್ಟ ಮನುಷ್ಯನನ್ನ ಹಿಡಿದು ಬಿಡ್ತೀವಿ. ಈ ಹರಕು ಮುರುಕು ವ್ಯಕ್ತಿಯಿಂದ ಅಡ್ರೆಸ್ ಕೇಳಿ. ಹರಕು ಮುರುಕು, ನಾನು ತಪ್ಪು ತಿಳ್ಕೊಂಡೆ. ನೀವು ಮೊದಲು ನಮ್ಗೆ ಮೋಮೋ ಡಿಮ್ಸಮ್ ಇನ್ಸ್ಟಿಟ್ಯೂಟ್ ನ ವಿಳಾಸ ಹೇಳಿ, ಮತ್ತೆ ಬೇಜಾರು ಮಾಡ್ಕೊಳ್ಳಿ. ಓಕೆ ಸರ್ಜಿ, ನಾನು ನಿಮ್ಗಳಿಗೆ ತುಂಬಾ ಮಾಡಿ ತಿನ್ನಿಸ್ತೀನಿ, ಮತ್ತೆ ನಿಮ್ಮಿಂದ ಬಕ್ಷೀಸ್ ತಗೊಳ್ತೀನಿ. ಆಮೇಲೆ ನಾನು ಮನೆಗೆ ರೇಷನ್ ತಗೊಂಡು ಹೋಗ್ತೀನಿ. 2 ಚಪ್ಪಾಳೆ. ಇವನ್ ಯಾವನೋ ಫಾಸ್ಟ್ ಫುಡ್ ಸ್ಟಾಲ್ ನವನ ಕಾಣಿಸ್ತಾನೆ. ಎನಿ ಡೌಟ್? ನಾನು ತಪ್ಪು ತಿಳ್ಕೊಂಡೆ. ಅಣ್ಣ, ಇವ್ರ ಮನೆಯವ್ರಿಗೆ ಏನು ತೊಂದರೆ ಆಗಲ್ವಾ? ಇವನು ಪ್ರತಿ ಮಾತಿಗೂ ತಪ್ಪು ತಿಳ್ಕೊಂಡ್ರೆ. ನಮ್ಮ ಬಳಿ ಹೆಚ್ಚು ಸಮಯ ಇಲ್ಲ. ನಮ್ಮ ಪಟ್ಟಣ ಅಪಾಯದಲ್ಲಿದೆ. ನಾವೊಬ್ಬ ವ್ಯಕ್ತಿಯ ಶಕ್ತಿಯನ್ನ ಕಲಿಬೇಕು, ನಮ್ಮ ಪಟ್ಟಣವನ್ನ ಕಾಪಾಡಬೇಕು. ನಿಮ್ಗೆ ಅಡ್ರೆಸ್ ಗೊತ್ತಿದ್ರೆ ಹೇಳಿ, ಇಲ್ಲಾಂದ್ರೆ ಬೇರೆಯವ್ರ ಹತ್ರ ಕೇಳ್ತೀವಿ. ಒಳ್ಳೆ ಮನುಷ್ಯರಿದ್ದೀರಿ. ಬನ್ನಿ ನನ್ನ ಜೊತೆ, ನಾನು ಕರ್ಕೊಂಡು ಹೋಗ್ತೇನೆ. ಇವನೆಲ್ಲಿಗೆ ಕರ್ಕೊಂಡು ಹೋಗ್ತಾನೆ? ಅಣ್ಣ, ಅನ್ಸುತ್ತೆ ಇವತ್ತು ಇವ್ನು ನಮ್ಮ ಹತ್ರ ಸಂಪಾದಿಸ್ಕೊಂಡೆ ಬಿಡೋದು ಅಂತ. ಅರೆ, ಇವನ್ ಅಂಗಡಿ ಕರ್ಕೊಂಡು ಬಂದಿದ್ದಾನೆ. ಬೇಜಾರ್ ಮಾಡ್ಕೋಬಹುದು. ಇವನು ಬಾಗಿಲೊಳಗೆ ನುಗ್ಗಿ ಪರ್ವತದ ಮೇಲೆ ಯಾಕೆ ಬಂದ? ಇಲ್ಲಿ ಎಲ್ಲ ಮ್ಯಾಜಿಕಲ್. ಎನಿ ಡೌಟ್? ಒಂದು ಕಡೆ ಹಿಮ, ಇನ್ನೊಂದು ಕಡೆ ಮರಳುಗಾಡು. ಇನ್ಸ್ಟಿಟ್ಯೂಟ್ಗೆ ನಿಮಗೆ ಸ್ವಾಗತ. ನನಗೆ ಯಾಕೋ ಯಾವುದೋ ಆಶ್ರಮಕ್ಕೆ ಬಂದಂತ ಅನ್ಸುತ್ತೆ. ಸರ್ಜಿ, ಇಲ್ಲಿ ನಿಮಗೆ ಏನೆಲ್ಲ ಬೇಕೋ ಅದೆಲ್ಲವೂ ಸಿಗುತ್ತೆ. ಬಹಳ ಹಸಿವಾಗಿದೆ. ಒಂದು ಕಾಕಾ ನೂಡಲ್ ಮತ್ತು ಮಂಚೂರಿಯನ್ ಕೊಡಿ. ನಾನು ತಪ್ಪು ತಿಳ್ಕೊಂಡೆ. ಅಣ್ಣ, ತಪ್ಪು ತಿಳ್ಕೊಬೇಡ. ನಾವು ದೊಡ್ಡ ಆರ್ಡರ್ನು ಸಹ ಕೊಡ್ತೇವೆ. ಮೊದಲು ಗುರುಗಳನ್ನು ಭೇಟಿ ಮಾಡಿಸೋ. ಅರೇ ಬೇಕು, ನಾನೇ ಗುರು. ಟೈಮ್ ಪಾಸ್ ಬಹಳ ಆಯ್ತು. ನಮ್ ಜೊತೆ ತಮಾಷೆ ಮಾಡಬೇಡ. ತಮಾಷೆ? ಈಗ ನೀವು ಇದರಲ್ಲಿ ನಗಿತೀರಾ? ಈ ರೀತಿ ಆಟವನ್ನ ನಮ್ಮಲ್ಲಿ ಮೇಳದಲ್ಲಿ ಮಾಡ್ತಾರೆ ಅಣ್ಣ. ಅಣ್ಣ, ಈ ಜಾಗ ಉಪಯೋಗ ಇಲ್ಲ. ತುಂಬಾ ಕೆಟ್ಟದಾಗಿ ತಿಳ್ಕೊಂಡೆ. ಹಿಡ್ಕೊಳ್ಳಿ ನನ್ನ ಕೈ. ಇದನ್ನೇ ಮಾನಸಿಕ ಶಕ್ತಿ ಅಂತಾರೆ. ನಾವು ವರ್ಲ್ಡ್ ಟೂರ್ ಮಾಡಲ್ಲ, ಜಿಂಗಲಾಲನ್ನ ಹಿಡಿಬೇಕು. ಈ ಮಾನಸಿಕ ಶಕ್ತಿಯನ್ನು ಉಡ್ಲು ಮಾಡ್ಲಿಕ್ಕಿಲ್ಲ. ಸದ್ದು ಮೂರ್ಖರ, ಇದು ಮೈಂಡ್ ಮ್ಯಾಜಿಕ್ ಇದೆ. ಆದ್ರೆ ನಿಮ್ಗಳಿಂದ ಏನೂ ಆಗೋಲ್ಲ. ಯಾರು ಈ ವಿದ್ಯೆಗೆ ಮರ್ಯಾದೆ ಕೊಡಲ್ಲ, ಯಾರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅವ್ರಗಳಿಗೆ ಮೈಂಡ್ ಮ್ಯಾಜಿಕ್ ಕಲ್ಸಕ್ಕಾಗಲ್ಲ.
ಅಣ್ಣ ಇದಂತೂ ತುಂಬಾ ಕಲ್ತಿರೋ ಐಟಮ್ ಇದೆ ಅಣ್ಣ. ಬುದ್ಧಿಶಕ್ತಿಯೇ ಎಲ್ಲಕ್ಕಿಂತ ಶಕ್ತಿಯುತವಾಗಿರ್ತದೆ, ಆದ್ರೆ ನೀವುಗಳು ಮೈಂಡ್ ಮ್ಯಾಜಿಕ್ ಕಲೀಲಿಕ್ಕೆ ಲಾಯಕ್ಕೆ ಇಲ್ಲ. ನಾನು ತಪ್ಪು ತಿಳ್ಕೊಂಡೆ. ಇಲ್ಲ ನಮ್ಮನ್ನ ಕ್ಷಮಿಸಿ. ಹೋಗಿ ಇಲ್ಲಿಂದ. ನಮ್ಗೂ ಹಠ ಇದೆ, ಮೈಂಡ್ ಮ್ಯಾಜಿಕ್ ಕಲಿಯೋದ್ ನಾವಿಲ್ಲಿಂದ ಹೋಗಲ್ಲ. ಇಷ್ಟೊಂದು ಅಪಮಾನ ಯಾವತ್ತೂ ಆಗಿಲ್ಲ. ಎನಿ ಡೌಟ್? ನನಗೆ ಅವಮಾನ ತುಂಬಾ ಸರಿಯಾಗಿದೆ, ಆದ್ರೆ ಜಾದೂವಿನ ಅವಮಾನ ಮೊದಲ ಬಾರಿ ಆಗಿದೆ ಅಣ್ಣ. ನಾವು ಹೇಗಾದ್ರೂ ಮಾಡಿ ಗುರುವನ್ನ ಒಪ್ಪಿಸ್ಬೇಕು. ಅವರ ಸಿಟ್ಟು ಸ್ವಲ್ಪ ತಣ್ಣಗಾಗ್ಲಿ, ಆಮೇಲೆ ಹೋಗೋಣ. ಎನಿ ಡೌಟ್? ಎತ್ತಮ್ಮ, ಒಂದೊಂದು ಮಂಚಾವ್ ಸೂಪ್ ಕುಡಿಯೋಣ, ಮನಸ್ಸು ತಾಜಾ ಆಗತ್ತೆ. ಅಲ್ಲಿ ತುಂಬಾ ಜನರಿದ್ದಾರೆ, ಅಲ್ಲೇ ಹೋಗೋಣ. ಜಿಂಗಾಲಾಲ ಮಾಡ್ಬಿಟ್ವಿ. ಹುಲಿಯ ಸೆಕ್ಯೂರಿಟಿ ಸಿಸ್ಟಮ್ಗೆ ಮುಖ ಕಪ್ಪು, ಹೆಸರು ಜಿಂಗಾಲಾಲ. ಇವತ್ತು ಮೂರ್ತಿಯ 2ನೇ ಭಾಗವನ್ನು ತಗೊಂಡು ಹೋಗ್ತೇನೆ. 15 ದಿನಗಳ ನಂತರ ಮೂರ್ತಿಯ ತಲೆ ಭಾಗ ತಗೊಂಡು ಹೋಗ್ತೇನೆ. ತಡೆಯೋದಾದ್ರೆ ತಡೆದು ತೋರಿಸಿ. ಮೇಲೆ ಬನ್ನಿ. ಇದು ಜಿಂಗಲಾಲನ ಪವರ್. ಮೂರ್ತಿ ಹಾರ್ತಾ ಇದೆ, ಗುಟ್ಟು ಬಯಲಾಗ್ತಾ ಇದೆ. ಮೂರ್ತಿಯ 2 ಪಾರ್ಟ್ಗಳು ಹೋದವು, ಈಗ ತಲೆ ಬಾಕಿ ಇದೆ. ಆರಾಮವಾಗಿ ಬೀಚಲ್ಲಿ ಸನ್ ಬಾತ್ ತಗೊಂಡು ಮಲ್ಕೊಂಡಿದೆ. ಟೀಮ್ ಎಕ್ಸ್ ಎಲ್ಲಿದೆಯೋ ಗೊತ್ತಿಲ್ಲ. ಎಲ್ಲ ವರ್ಷನು ಟೀಮ್ ಎಕ್ಸ್ ಅಲೆ ಬನ್ನಿ. ನಗರದ ಮರ್ಯಾದೆ ಕಾಪಾಡಿ. ನನಗೆ ಉತ್ತರ ಕೊಡಿ, ನನಗೆ ಉತ್ತರ ಕೊಡಿ, ನನಗೆ ಉತ್ತರ ಕೊಡಿ. ನಾವು ಗುರುಜಿಯನ್ನ ಒಪ್ಪಿಸಿ ಮೈಂಡ್ ಮ್ಯಾಜಿಕ್ ಕಲಿಲೇಬೇಕು, ಅದು ಕೂಡ 15 ದಿನದಲ್ಲಿ. ಜಿಂಗನ ಬಳಿ ಪೂರ್ತಿ ಮೂರ್ತಿ ಆದ್ರೆ ಅದರ ಪವರ್ ಬಹಳ ಜಾಸ್ತಿ ಆಗುತ್ತೆ. ಕಾಪಾಡಿ, ಕಾಪಾಡಿ, ಕಾಪಾಡಿ. ಇದೇನಾಗ್ತಾ ಇದೆ? ಗೊತ್ತಿಲ್ಲ. ಬಾಗಿಲು ತೆರೀತು, ಒಳಗೆ ಹೋಗೋಣ. ಇವಳ ಬಗ್ಗೆನೇ ಗುರೂಜಿ ಹೇಳಿರ್ಬೇಕು. ಇವಳು ಇನ್ಸ್ಟಿಟ್ಯೂಷನ್ ವಶಪಡಿಸ್ಕೊಳ್ಬೇಕು ಅಂತಿದ್ದಾಳೆ. ಹರಿಯಾಲಿ ಬಂದ್ಲು, ವಿನಾಶದ ಕಪ್ಪು ಮೋಡವಾಗಿ ಆವರಿಸಿದ್ಲು. ಹರಿಯಾಲಿಯ ವಯ್ಯಾರ ನೋಡಿಲ್ಲಿ. ಹೇಗಿದ್ಯಾ ಮಗಳೇ? ಬಹಳ ದಿನಗಳ ನಂತರ ಈ ವೃದ್ಧನ ನೆನ್ಸ್ಕೊಂಡಿದ್ಯಾ? ನೀನಿಲ್ಲದೆ ಮನೆ ಖಾಲಿ ಖಾಲಿ ಅನ್ಸುತ್ತೆ. ಗುರುಜಿ, ಇವಳು ನಿಮ್ಮ ಮಗಳೆಲ್ಲ ಹಸಿರು ಕ್ರಾಂತಿ ಸಂಸ್ಥೆ ಮೇಲೆ ಕಬ್ಜಾ ಮಾಡೋದಕ್ಕೆ ಬಂದಿದ್ದಾಳೆ. ನಾನು ತಪ್ಪು ತಿಳ್ಕೊಂಡೆ. ಮಜಾ, ಹರಿಯಾಲಿಯ ವಯ್ಯಾರ ನೋಡಿಲ್ಲಿ. ಈಗ ಇದು ಇನ್ಸ್ಟಿಟ್ಯೂಟ್ ಅದಾಗುತ್ತೆ. ಮಾನಸಿಕ ಶಕ್ತಿಯನ್ನು ಬಳಸಿ ನಿನ್ನ ಬುದ್ಧಿ ಅಲುಗಾಡಿದೆ. ಯಾವಾಗ ಬೇಕಾದ್ರೂ ಏನು ಆಗ್ಬಿಡ್ತೀಯ. ಓ, ಅದಕ್ಕೆ ಫಾಸ್ಟ್ ಫುಡ್ ನವನು ಕೆಲವೊಮ್ಮೆ ಬೇರೇನೂ ಆಗ್ತಾನೆ. ನಾನು ಹೇಗೆ ಇದ್ರು ನಾನು ಈ ಜಾಗವನ್ನ ರಕ್ಷಿಸ್ತೀನಿ. ಹರಿಯಾಲಿಯ ವಯ್ಯಾರ ನೋಡಿಲ್ಲಿ.
ನಿಲ್ಲು, ಇಲ್ಲಾಂದ್ರೆ ನಿಂಬೆ ಹಾಗೆ ಹಿಂಡಿ ಬಿಡ್ತೀನಿ. ನಾವು ಗುರುಜಿಗೆ ಸಹಾಯ ಮಾಡ್ಬೇಕು. ಹಾ ಹರಿಯಾಲಿ, ನಿನ್ನೀಗ ಒಣಗಿಸ್ಬಿಡ್ತೀವಿ. ಎನಿ ಡೌಟ್? ಅಣ್ಣ ಇವ್ರ ಕೆಪಾಸಿಟಿಗಿಂತ ಹೆಚ್ಚಾಗಿ ಪ್ರಯತ್ನ ಪಡ್ತಿದ್ದಾರೆ. ಇಬ್ರು ಮುಂದಿಂದ ಇಬ್ರು ಹಿಂದಿಂದ ಅಟ್ಯಾಕ್ ಮಾಡಿ. ಪುಡಿ ಪುಡಿ ಆಗ್ಬಿಡ್ತೀರಿ ಪ್ರತಿಯೊಬ್ರು ಹರಿಯಾಲಿಯ ಹೊಡೆತದಿಂದ. ಹಿಡೀರಿ ಇವರನ್ನ. ಇದು ಸಾಧ್ಯ? ಅಣ್ಣ ಹುಲಿ ಅಂತ ಮಕ್ಕಳೇ ಹೋರಾಡ್ತಾ ಇರಿ. ಅರೆ ನಾವು ಬೆಕ್ಕುಗಳ ಮಕ್ಕಳು. ಓಡಿ! ಈ ಕ್ಯಾಪ್, ಹ್ಯಾಟ್, ಗ್ಲೌಸ್, ಬೇಸ್ಕೆಟ್ ಪವರ್ಫುಲ್ ಆಗಿದೆ. ಇವು ವಿಶೇಷ ವಸ್ತುಗಳು. ಇದನ್ನ ಧರಿಸೋದು ಯಾವುದೇ ಸಾಮಾನ್ಯ ವ್ಯಕ್ತಿಗಳಿಗೆ ಸಾಧ್ಯವಿಲ್ಲ. ಈ ವಸ್ತುಗಳು ಸ್ವತಃ ತಮ್ಮ ಯೋಧರನ್ನ ಆಯ್ಕೆ ಮಾಡುತ್ತವೆ. ಅಂದ್ರೆ ನಿಮ್ಮೆಲ್ಲರ ನಿಯತ್ತು ಚೆನ್ನಾಗಿದೆ. ಹೇಳಿ, ನೀವು ಇಲ್ಲಿ ಯಾಕೆ ಟ್ರೈನಿಂಗ್ ತಗೊಳ್ಳಿಕ್ಕೆ ಇಷ್ಟಪಡ್ತಿದ್ದೀರಿ? ಗುರುಜಿ, ಜಿಂಗಾಲಾಲ ಹುರುಹುಡ್ ನಮ್ಮ ನಗರವನ್ನ ನಾಶ ಮಾಡ್ತಿದ್ದಾನೆ. ಅವನು ಇಲ್ಲಿಂದಲೇ ಟ್ರೈನಿಂಗ್ ತಗೊಂಡಿದ್ದು. ಅವನನ್ನ ಹಿಡಿಯೋಕೆ ನಾವು ಅಡ್ವಾನ್ಸ್ಡ್ ಕೋರ್ಸ್ ಮಾಡೋದು ಬಹಳ ಅಗತ್ಯ. ಜಿಂಗಾಲಾಲ ಮತ್ತೆ ಹುರುಹುರು ಈ ಸಂಸ್ಥೆಯ ನಿಯಮಗಳನ್ನ ಮುರಿದಿದ್ದಾರೆ. ಮೈಂಡ್ ಮ್ಯಾಜಿಕ್ ತಪ್ಪಾದ ಬಳಕೆ ಮಾಡ್ತಿದ್ದಾರೆ. ಅವರಿಗೆ ಶಿಕ್ಷೆ ಕೊಡ್ಲಿಕ್ಕೆ ನಿಮಗೆ ಟ್ರೈನಿಂಗ್ ಕೊಡ್ತೀನಿ. ಡನ್. ಅಣ್ಣ, ಬೆಳಿಗ್ಗೆ ಎಲ್ರನ್ನ ಕರೆದು ಇವನಂತ ಮಲಗಿದಾನೆ. ನಾನು ತಪ್ಪು ತಿಳ್ಕೊಂಡೆ. ನಾನು ಮಲಗಿರ್ಲಿಲ್ಲ, ನಾನು ಮೆಡಿಟೇಟ್ ಮಾಡ್ತಿದ್ದೆ. ಗುರುಜಿ, ಇವನ ಮಾತನ್ನ ತಪ್ಪು ತಿಳ್ಕೊಬೇಡಿ. ನೀವು ಹೇಳಿ ನಾವು ಏನ್ ಮಾಡ್ಬೇಕು ಅಂತ. ಸ್ವೆಟರ್ ಮಾಡು. ಚಳಿ ಬರ್ತಿದೆ. ಚಳಿಯಲ್ಲಿ ಸ್ವೆಟರ್ನ ವ್ಯಾಪಾರ ತುಂಬಾ ನಡೆಯುತ್ತೆ. ಕೈ ಚೀಲ ಮತ್ತು ಮಫ್ಲರ್ ಕೂಡ ಮಾಡಬೇಕು. ಅಣ್ಣ ಇವನ ಟ್ರೈನ್ ಅಂತೂ ಮತ್ತೆ ಹಳಿಯಿಂದ ಕೆಳಗಿಳಿತು. ಸುಮ್ನಿರಿ, ತಪ್ಪಾಗಿ ತಿಳ್ಕೋಬಹುದು. ನಾನು ಕೇಳಿಸ್ಕೊಂಡೆ, ಆದ್ರೆ ನಾನು ತಪ್ಪು ತಿಳ್ಕೊಳ್ಳಲ್ಲ. ನೀವು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಬಯಸ್ತಿದ್ದೀರಾ. ಎಲ್ಲಕ್ಕೂ ಮುಂಚೆ ನಾವು ಮೆಡಿಟೇಷನ್ ಮಾಡೋಣ. ನಿಮ್ಮ ಗಮನವನ್ನ ಕೇಂದ್ರೀಕೃತ ಮಾಡಿ ಮತ್ತೆ ಮಾನಸಿಕ ಶಕ್ತಿಯನ್ನ ಒಟ್ಟುಗೂಡಿಸಿ. ಅದ್ರಿಂದಲೇ ನೀವು ಮೈಂಡ್ ಮ್ಯಾಜಿಕ್ ಮಾಡಬಲ್ರಿ. ಗುರೂಜಿ, ನನ್ನಿಂದ ಬೇರೆ ಏನಾದ್ರೂ ಮಾಡ್ಸಿ. ಯಾಕೆ ಮಗನೇ? ಯಾಕಂದ್ರೆ ಮೆದುಳಿನ ಡಿಪಾರ್ಟ್ಮೆಂಟ್ ಖಾಲಿ ಇದೆ. ಟ್ರೈ ಮಾಡು. ಅಯ್ಯಮ್ಮ, ಮೆಡಿಟೇಷನ್ ಮಾಡಿ. ಅಣ್ಣ ನಾನು ಇವರ ಫ್ರೆಂಡ್ ಕಮ್ ಫಿಲೋಸಾಫರ್ ಕಮ್ ಗೈಡ್ ಕಮ್ ಬಾಡಿ ಗಾರ್ಡ್ ಇದ್ದೇನೆ. ನಮ್ಮ ಕೆಲಸ ಇವ್ರ ಗೈಡ್ ಮಾಡಿ ಇಲ್ಲಿಗೆ ತಗೊಂಡ್ಬರೋದು, ಮತ್ತೆ ಇವ್ರ ಬಾಡಿಗೆ ಗಾರ್ಡ್ ಮಾಡ್ಬೇಕಾಗತ್ತೆ. ಏನ್ ಕಲ್ಸ್ಬೇಕು ಇವ್ರ ಕಲ್ಸಿ. ಹಾಗಾದ್ರೆ ನೀನು ಆ ಗೋಡೆ ಹಿಂದೆ ಕುತ್ಕೋ. ಈಗ ಎಲ್ರು ಮೆಡಿಟೇಟ್ ಮಾಡಿ. ಹನಿ, ಸಾರಿ, ರಾತ್ರಿ ಲೇಟಾಗಿ ನಿದ್ದೆ ಮಾಡಿದ್ದಕ್ಕೆ ನಿದ್ದೆ ಬಂತು.
ನಿಮ್ಮ ಮಾನಸಿಕ ಶಕ್ತಿಯಿಂದ ಎಲ್ಲಿ ಬೇಕಾದ್ರೂ ಟೈಮ್ ಟ್ರಾವೆಲಿಂಗ್ ಮಾಡಬಹುದು. ಹೀಗೆ ಕಾನ್ಸಂಟ್ರೇಟ್ ಮಾಡಿ ಫೈರಿಂಗ್ ಮಾಡಿ ಮತ್ತೆ ಯೋಚಿಸಿ ಎಲ್ಲಿ ಹೋಗ್ಬೇಕು ಅಂತ. ಆಗ್ತಾ ಇಲ್ಲ. ಆಗುತ್ತೆ